ಪೊಲಿಟಿಕಲ್ ಅದೇ ಯೂನಿಯನ್ನಲ್ಲಿ ಟ್ರ್ಯಾಕ್ ರೆಕಾರ್ಡಲ್ಲಿ ಈ ಎಲೆಕ್ಷನ್ ಹಿಂಗಿತ್ತು ಹೇಳಿ. ಇಲ್ಲ, ಇದು ಬಹಳ ಸುಲಭವಾಗಿ ಕಾಣಿಸ್ತಾ ಇತ್ತು ನನಗೆ. ಅದು ಬೇಡ, ಸುಮ್ಮನೆ ಜನಕ್ಕೆ ನಾವು ತೊಂದರೆ ಕೊಡೋದು, ಇನ್ನು ಕರ್ಕೊಂಡು ಹೋಗ್ಬೇಕು ಮಾಡಬೇಕು, ಸುಮ್ಮನೆ ಪ್ರೆಷರ್ ಮಾಡ್ತಾರೆ ಅವ್ರ ಮೇಲೆ ಅಂತಕ್ಕದು ಒಂದಿತ್ತೇ ಹೊರತು ಗೆಲ್ಲೋದ್ರಲ್ಲಿ ನಾನು ಮೊದಲಿಂದ ಹೇಳ್ತಾ ಇದ್ದೆ, 5 ಓಟ್ ತಗೊಂಡು ನಾನು ರಾಜಕಾರಣ ಬಿಟ್ಟು ಬಿಡ್ತೀನಿ, ಇನ್ನು ಬರೋದಿಲ್ಲ ಅಂತ ಹೇಳ್ತಾ ಇದ್ದೆ ನಾನು. ಅಷ್ಟು ಪ್ರೆಷರ್ ಒಂದಿತ್ತು ಹೊರತು ನಮ್ಮ ಜನ ಹೆಂಗಿದ್ರು ಅಂದ್ರೆ ಒಳ್ಳೆ ಕಂಬಗಳು ನಿಂತ್ಕೊಂಡಿದ್ರು. ಒಬ್ರು ನನ್ಗೇನಾದ್ರೂ ದುಡ್ಡು ಕಾಸು ಕೊಡು ಅಂದ್ರೆ ಅಲ್ವಾ ಬಾಧೆ. ಯಾಕಂದ್ರೆ ನಾನು ಯಾವತ್ತು ಯಾರ ಹತ್ರನೂ ₹1 ನನ್ನ ಜೀವನದಲ್ಲಿ ನಾನು ಮುಟ್ಟಿಲ್ಲ. ಅಲ್ಲಿ ಯೂನಿಯನ್ನಲ್ಲೂ ಸಹ ನಾನು TADA ಇವತ್ತವರೆಗೂ ನಾನು ಮುಟ್ಟಿಲ್ಲ. 33 ವರ್ಷದ್ದು ಲಕ್ಷಾಂತರ ರೂಪಾಯಿ ಆಗಿರೋದು ಯಾರಿಗೂ ಕೊಟ್ಬಿಟ್ಟಿದ್ದೀನಿ ಅವ್ರನ್ನೆಲ್ಲ. ಈ ಬಡವ್ರಿಗೆ, ಈ ಕಣ್ಣಿಲ್ದೇ ಇರೋರಿಗೆ, ಬೇರೆ ನನ್ನ ಸಬ್ ಕಮಿಟೀಸ್ ಎಲ್ಲ ಇದು. ಆ ಸಬ್ ಕಮಿಟೀಸ್ನಲ್ಲಿ ಬಂದಿದ್ದು ನಮ್ಮ ಹೆಣ್ಮಕ್ಕಳ ಮಕ್ಕಳು, ನಮ್ಮ ರೈತರ ಮಕ್ಕಳಿಗೆ ಅವರು SSLCನಲ್ಲಿ ಮಾರ್ಕ್ಸ್ ತೆಗೆದವ್ರಿಗೆ ಅವ್ರಿಗೆಲ್ಲ ನನ್ನ ಏನು TADA ಇದು ಎನ್ವೆಲಪ್ ಕೊಡ್ತಾರಲ್ಲ, ಎಲ್ಲ ಎನ್ವೆಲಪ್ಗಳು ಹಂಗೆ ಇಕ್ತಾ ಇದ್ದೆ. ಯಾವುದೋ ಒಂದು ಫಂಕ್ಷನ್ನಲ್ಲಿ ಎಲ್ಲರನ್ನು ಕರೆಸ್ಬಿಟ್ಟು ಅವ್ರು ಯಾರ್ಯಾರು ಒಳ್ಳೆ ಮಾರ್ಕ್ಸ್ ಬಂದಿದೆಯೋ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ನಾನು ₹1 ಕೂಡ ನನ್ನ ಯೂನಿಯನ್ದು ಮುಟ್ಟಿಲ್ಲ, ಇವತ್ತವರೆಗೂ ಮುಟ್ಟಿಲ್ಲ. ನಾನು ಮುಂದಕ್ಕೂ ಮುಟ್ಟೋದು ಇಲ್ಲ. ಅದರ ಅವಶ್ಯಕತೆ ನನಗೆ ಬೇಡ. ದೇವರು ಚೆನ್ನಾಗೂ ಇಟ್ಟಿದ್ದಾನೆ, ಬಹುಶಃ ಅದಕ್ಕೋಸ್ಕರ ನಾನು ಚೆನ್ನಾಗಿ ಇಟ್ಟಿದ್ದಾರೆ ಏನೋ. ಸರ್, ಈಗ ನಾಮಿನೇಷನ್ ಆಗುವಾಗ ಒಂದು ಮಾತು ಹೇಳಿದ್ರಿ, ಎಲ್ಲ ಪಕ್ಷದವರು ಇನ್ಕ್ಲೂಡಿಂಗ್ ಕಾಂಗ್ರೆಸ್ಸು ನನಗೆ ಸಪೋರ್ಟ್ ಮಾಡುತ್ತಿದೆ ಅಂದ್ಬಿಟ್ಟು. ಈ ಚುನಾವಣೆಯಲ್ಲಿ JDS ಆಗಲಿ BJP ಆಗಲಿ, ಮುಖ್ಯವಾಗಿ ಕಾಂಗ್ರೆಸ್ಸು ನಿಮಗೆ ಸಪೋರ್ಟ್ ಮಾಡಿದೆಯಾ ಇಲ್ಲ? ಅದು ಕಾಂಗ್ರೆಸ್ ಅನ್ನೋದಲ್ಲ. ಕಾಂಗ್ರೆಸ್ನಲ್ಲಿ ಏನಾಗ್ತದೆ ಅಂದರೆ, ಅವ್ರ ಫಾಲೋವರ್ಸ್ ಅವ್ರು ಇರ್ತಾರೆ, ನಮ್ಮ ಫಾಲೋವರ್ಸ್ ನಮಗಿರ್ತಾರೆ ಮೊದಲಿಂದಾನು. ಇವಾಗ ಆನಂದ್ ರೆಡ್ಡಿ ಅವ್ರು ತಗೊಳ್ಳಿ, ಪ್ರಕಾಶ್ ತಗೊಳ್ಳಿ, ಪ್ರಕಾಶ್ಗೂ ಗೋವಿಂದಗೌಡ್ರಿಗೆಲ್ಲ ಚೆನ್ನಾನೇ ಅವರು ಡೈರೆಕ್ಟ್ರು ಆಗಿದ್ದಾರೆ ಸೊಸೈಟಿಗಳಲ್ಲಿ. ಆದ್ರೇನು ಸಹ ಮಿಲ್ಕಿ ಯೂನಿಯನ್ ಬಂದಾಗ ಅವ್ರು ನಾನು ಬಿಟ್ಟು ಹೋಗಿಲ್ಲ. ನಾನು ಪಕ್ಷ ತಗೊಂಡಾಗ ನಾನು ಕಾಂಗ್ರೆಸ್ಸೇ ಅವತ್ತಿಂದನು. ಬಟ್ ಯೂನಿಯನ್ನಲ್ಲಿ ಬಂದಾಗ MV ಕೃಷ್ಣಪ್ಪನವ್ರು ಹಸುಗಳು ತಂದ್ರು 52ನೇ ಇಸ್ವಿನಲ್ಲಿ ಡೆನ್ಮಾರ್ಕ್ನಿಂದ. ಈ ದೇಶದೊಳಗೆ ತಂದವರೇ MV ಕೃಷ್ಣಪ್ಪನವ್ರು, ನಮ್ಮ ತಂದೆಯವರು ತಂದಿದ್ದು ಆ ಹಸುಗಳು. ಅವಾಗ ಅದೇ ಇವತ್ತು ಧಾರಾಕಾರವಾಗಿ ಬೆಳೆದು ಬಿಟ್ಟು ಇವತ್ತು ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೀತಾ ಇದೆ. ಅವಾಗ ಅವ್ರು ತಂದಾಗ ಹಸುಗಳನ್ನ ಅದ್ರ ಮೇಲೆ BJP JDS ಕಾಂಗ್ರೆಸ್ ಅಂತ ಏನು ಹಾಕೊಂಬರ್ಲಿಲ್ಲ. ಅಥವಾ ಇವತ್ತೇನೋ ಆ ಹಸುಗಳು ಬೆಳೆದು ಹಾಲು ಹಾಕ್ತಾ ಇದಾರಲ್ಲ, ಲಕ್ಷಾಂತರ ಲೀಟರ್ ಹಾಲುಗಳು, ಆ ಕ್ಯಾನ್ ಎತ್ಕೊಂಬರೋವಾಗ ನಮ್ಮ ಅದು ಯಾವ್ದ್ರ ಮೇಲೆ ಪಕ್ಷ ಬರ್ತಿರಲ್ಲ, ಇದು JDS ಪಾಲು, ಇದು BJP ಪಾಲು ಅಂತ. ಅದಕ್ಕೋಸ್ಕರ ನಾನು ಯಾವತ್ತೂ ಈ ಇದ್ರಲ್ಲಿ ಮಾತ್ರ ನನಗೆ ಯಾರೋ ಒಬ್ಬ MLA ಮೊನ್ನೆ ಹೇಳ್ತಾ ಇದ್ರು, ಆತ್ಮ ಆಲ್ ಪಾರ್ಟಿ ಅಂತಾರೆ ಮಾತಾಡಿದೆ ಅಂತ. ಅಯ್ಯೋ, ಇಷ್ಟೇ ಇವ್ರಿಗೆ ಗೊತ್ತಿರೋದು ಆಲ್ ಪಾರ್ಟಿ. ನಾನು ಹೇಳೋದು ಹಾಲಿನ ಪಾರ್ಟಿ ನಾನು. ಯಾಕಂದ್ರೆ ಇಲ್ಲಿ ಬಂದ ಮೇಲೆ ನಾನೇನಾದ್ರೂ ಅವನು ಆ ಪಾರ್ಟಿ ಈ ಪಾರ್ಟಿ ಅನ್ನೋ ಒಂದು ಇದು ಭಾವನೆ ಇಟ್ಕೊಂಡು ನಾನು ಹೋಗಿದ್ದೀನಿ ಅಂದ್ರೆ ನಮ್ಮ ತಂದೆಯವ್ರಿಗೆ ಮೋಸ ಮಾಡ್ದಂಗೆ ಆಗ್ತದೆ. ನಾನಿವತ್ತು ಈ ಒಂದೇ ಫೀಲ್ಡಲ್ಲಿ ಇರೋದು ಯಾಕೆಂದ್ರೆ ಎಲ್ಲ ಬಿಟ್ಬಿಟ್ಟು ನಾನು MP ಆಗಕ್ಕಾಗಲ್ಲ, MLA ಆಗಕ್ಕಾಗೋದಿಲ್ಲ. ಇದನ್ನ ಇಟ್ಕೊಂಡ್ರೆ ಇದು ಇವನ್ ಕೈನಲ್ಲಿ ಬಿಡಬಾರ್ದು ಅನ್ನೋ ದೃಷ್ಟಿ ಹೋದ್ರೆ ಅದಕ್ಕೆ MV ಕೃಷ್ಣಪ್ಪನವ್ರ ಮೇಲೆ, ನನ್ನ ಮೇಲೆ ಅವ್ರು ಮಾತಾಡಿದ್ದಕ್ಕೆ ಜನ ಪಾಠ ಕಲಿಸಿ. ಸರ್, ಈಗ ಕಾಂಗ್ರೆಸ್ ಸಪೋರ್ಟರ್ಸು ನಿಮ್ಮ ಜೊತೆಲಿ ಇದ್ದಾರೆ, ಆದ್ರೆ ಲೀಡರ್ಸ್ ಇಲ್ಲ ಅಂತ ಅರ್ಥನಾ ಹೇಗೆ? ಅದು ಹಂಗಲ್ಲ. ಅದು ನಮ್ಮ ಫಾಲೋವರ್ಸ್ ಅವತ್ತಿಂದ ಇದ್ದವ್ರು ಹಂಗೆ ಕಂಟಿನ್ಯೂ ಆಗ್ತಾನೆ ಇದ್ದಾರೆ, ಕಾಂಗ್ರೆಸ್ನಲ್ಲೇ ಇದ್ದಾರೆ, ನನಗೆ ಮಾಡೋದು ಮಾಡ್ತಾ ಇದ್ದಾರೆ. ಅವ್ರಿಗೂ ಲೀಡರ್ಸ್ಗೂ ಓಪನ್ ಆಗಿ ಹೇಳಿದ್ದಾರೆ. ಇಲ್ಲಿರೋರು ಬಹಳ ಜನ ಹೇಳಿದ್ದಾರೆ, ನಾವು ಪಾರ್ಟಿನೇ, ಆದರೆ ಜಯಸಿಂಹ ಅವ್ರ ವಿಚಾರದಲ್ಲಿ ಅವರು ಇರೋವರೆಗೂ ನಾವು ಅವ್ರಿಗೆ ಮಾಡೋದು. ಈಗ ಒಂದು ಮಾತು ಹೇಳಿದ್ರಿ, 3 ಟಾಪ್ ಲೀಡರ್ಸ್ ನನಗೆ ಕಿರಿಕೆಲ್ಲ ಕೊಟ್ಟರು ಅಂತ. ಅದರಲ್ಲಿ ಒಬ್ಬರದನ್ನ ಮಾತು ಹೇಳಿದ್ರಿ, ಹೆಸರು ಹೇಳಿದ್ರಿ ನೀವು, ಗೋವಿಂದಗೌಡರು ಅಂತ. ಇನ್ನು ಇಬ್ರು ಯಾರು ಸರ್? ಗೋವಿಂದಗೌಡರು ಕಾಂಗ್ರೆಸ್ ಅಲ್ಲ, ಅದು ಬಿಡಿ. ಸರಿ, ಇನ್ನು ಇಬ್ರು ಯಾರು? ಇನ್ನು ನಮ್ಮ MLA ಆಗ್ಲಿ ಹಾಕ್ಸಿದೀವಿ. ಯಾರು ನನ್ನ ಮೇಲೆ ಹಾಕೋಂಗ್ ಇರ್ಲಿಲ್ಲ. SN ನಾರಾಯಣಸ್ವಾಮಿ ಅವರೇ ಹಾಕ್ಸಿದ್ದು ಬಂದು. ಇಲ್ಲಿ ಹಾಕಿದವರು ನಮ್ಮಿಲ್ಲಿ ಕಾಂಗ್ರೆಸ್, ನಮ್ಮ ಪಾಪ ಆಯಮ್ಮನಿಗೂ ಎಷ್ಟು ತೊಂದರೆ ಕೊಟ್ರು ಅಂದ್ರೆ ಅವರು. ಆಯಮ್ಮನ್ಗೆ ಏನು ವಿಧಿ ಇಲ್ಲದೆ ಆಗೋಯ್ತಾ ಆಯಮ್ಮನ್ಗೆ. ಇಲ್ಲಿ ಹಾಕಿದವನು ಅವ್ರ ಶಿಷ್ಯರೇ, ಏನು
ಇದು ಮಾಡಿದವ್ರೆ ನಮ್ಮ ಪ್ರಪೋಸ್ ಮಾಡಿದವರು ಅವ್ರ ಶಿಶಿರೆ ಅದ್ರಲ್ಲಿ ಅರ್ಥ ಮಾಡ್ಕೊಬೋದು ನಾವು. ಈಗ 3 ಟಾಪ್ ಲೀಡರ್ಸ್ಗೆ ಒಂದು ಎಚ್ಚರಿಕೆ ಕೊಟ್ರಿ ನೀವು. ಇದು ಹೇಗೆ ಕಾಶನ್ನ ಅಥವಾ ಚಾಲೆಂಜಾ? ಚಾಲೆಂಜು ಎಲ್ಲ ಕಾಶನ್ನು ಅಲ್ಲ, ನಾವು ಅವ್ರು ನಮ್ಮ ಮೇಲೆ ಚಾಲೆಂಜ್ ಮಾಡ್ತಾ ಇದ್ರು. ಇವಾಗ ನನ್ನ ಮೇಲೆ ಹಾಕಬೇಕಾಗಿದ್ರೆ ಅವ್ರು ಚಾಲೆಂಜ್ ಮಾಡಿದ್ದು ತಾನೇ ನನ್ನ ಮೇಲೆ. ಯಾವಾಗ್ಲೂ ನಾವೇ ಅವ್ರನ್ನ ಗೆಲ್ಸಿರೋದು ಮಾಡಿರೋದು ಅಂತ. ಹಂಗಾದ್ರೆ ಬಂದ್ಬಿಡ್ರಿ, ನೀನ್ ಲೇಸ್ತೆ ಮುಂಚೆ ಹೊಡ್ಕೋದು, ನೀನ್ ಲೇಸ್ತೆ ಮುಂಚೆ ಲೇಸಿಡ ಸೂಚಿಡ್ಸ್ತಮ್ಮ, ಅಷ್ಟೇ ಆಗಿದ್ದು, ಇನ್ನೇನು ಇಲ್ಲ. ನಾನು ಅವ್ರಿಗೆ ಹೇಳೋದೇನು ಅಂತಂದ್ರೆ, ನ್ಯಾಯವಾಗಿದ್ದವರು ಇವತ್ತು ನಾನು ನಮ್ಮ ಮೇಲೆ ಅವ್ರಿಗೂ ಮಾಡಿದ್ದೀನಿ ಎಲೆಕ್ಷನ್ನು, ಅಲ್ಲಿ ಆ ನಾರಾಯಣಸ್ವಾಮಿ ಅವ್ರಿಗೂ ಮಾಡಿದ್ದೀನಿ. ಮಾಡಿದ್ಮೇಲೆ ಮಾಡಲಿಲ್ಲ ಅನ್ನೋ ಮಾತುಗಳು ಬಂದ್ರೆ ಇವ್ರೇ ಹಂಗೆ ಮಾತಾಡಿಲ್ಲ. ನ್ಯಾಯವಾಗಿರೋದು ನ್ಯಾಯವಾಗಿ ಮಾತಾಡಬೇಕು. ರೂಪನವರು ಆ ಥರ ಮಾತಾಡಿಲ್ಲ. ಎಸ್ ಎನ್ ನಾರಾಯಣಸ್ವಾಮಿ ಅವರು ನಿಮ್ಮ ಮಿಲ್ಕಿಯವರು ಯಾರು ನಮಗೆ ಮಾಡಲಿಲ್ಲ, ಮಾಡಿಸ್ಕೊಂಡು ಮಾಡಲಿಲ್ಲ ಅಂದ್ರೆ ನೋವಾಗ್ತದಲ್ಲ, ಅದಕ್ಕಿಂತ ನೋವು ಇನ್ನೇನು ಇಲ್ಲ. ಬಿಫೋರ್ ಎಲೆಕ್ಷನ್ ಇಬ್ರು MLA ಹತ್ರ ನೀವು ಬಗ್ಗೆ ಸಪೋರ್ಟ್ ಕೇಳಿದ್ರಿ, ಇದಾದ್ಮೇಲೆ ಮತ್ತೆ ಹೋಗ್ತೀರಾ ಥ್ಯಾಂಕ್ಸ್ ಹೇಳಕ್ಕೆ? ಅವರು ಕೊಡು ಸರ್, ಒಂದು ನಿಮಿಷ. ನನ್ನ ಮೇಲೆ ಯಾಕೆ ಹಾಕ್ಬೇಕಾಗಿತ್ತು? ಸರಿ ಸರ್, ಇಬ್ರು MLA ಮೇಲೆ ನೀವು ಕಂಪ್ಲೇಂಟ್ ಮಾಡ್ಲಿಕ್ಕೆ ನೀವು ಹೈಕಮಾಂಡ್ ಹೋಗ್ತಾರಾ ಹೇಗೆ? ಸರ್, ನಾನು ಅವ್ರನ್ನೆಲ್ಲ ಹಚ್ಕೊಳ್ಳೋದೇ ಇಲ್ಲ. ಅವ್ರ ಹಚ್ಕೊಳ್ತಾರೆ, ಅದು ಬೇರೆಯವ್ರು ಕಳಿಸಿದ್ದಾರೆ. ನಾನು ಕಳಿಸೋ ಅವಶ್ಯಕತೆ ಇಲ್ಲ. ಬೇರೆಯವ್ರಿಗೆ ಅವ್ರಿಗೆ ಉಪಯೋಗ ಬೇಕಾಗಿ ಬರ್ತದೆ. ಹೇಳಿದ್ದಾರೆ, ನಾನು ಕೇಳಿದ್ರೆ ನಾನು ಹೇಳ್ತೀನಿ. ಈಗ ಪ್ರೆಸಿಡೆಂಟಿಗೆ ಆಸ್ಪಿರೆಂಟ್ ಆಗಿದ್ದೀರಾ ಸರ್? ಅದು ಹೈಕಮಾಂಡ್ ಬಿಟ್ಟಿರೋದು. ನೀವು ಟ್ರೈ ಮಾಡ್ತೀರಾ ಅಂತ? ಟ್ರೈ ಮಾಡೋದು ಅಂದ್ರೆ ನಾವೊಂದು